ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ಅವರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ, ನಾನು ರಾಜಕಾರಣಿಯಾಗಿ ಸುದ್ದಿಗೋಷ್ಠಿ ಮಾಡ್ತಾ ಇಲ್ಲ, ವಾಲ್ಮೀಕಿ ಸಮಾಜದ ಮಗನಾಗಿ ಸುದ್ದಿಗೋಷ್ಠಿ ಮಾಡುತ್ತಿದ್ದೇನೆ. SC ST ಹಾಗೂ ಕೇಂದ್ರ ಸರ್ಕಾರದಿಂದ ತೊಂದರೆ ಆಗುತ್ತಿದೆ. ವಿಶೇಷವಾಗಿ SC ST ಸಮಾಜಕ್ಕೆ ಬಹುದೊಡ್ಡ ಪೆಟ್ಟು ಬೀಳುತ್ತಿದೆ. ಮೀಸಲಾತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೀಡುವ ಭಿಕ್ಷೆ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಮೀಸಲಾತಿ ಹಕ್ಕು ಎಂದು ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರದಲ್ಲಿ ಸುಮಾರು 20-25% SC ಸಮಾಜದವರಿದ್ದಾರೆ. ವಾಲ್ಮೀಕಿ ಸಮುದಾಯದವರು 10 ಕೋಟಿ ಜನರಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 50 ಲಕ್ಷ ಜನ ವಾಲ್ಮೀಕಿ ಸಮಾಜದವರಿದ್ದಾರೆ. ಮೋದಿಯವರು ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಿದ್ದಾರೆ. ಮೀಸಲಾತಿ ಯಾರಪ್ಪನ ಸ್ವತ್ತಲ್ಲ. ಮೋದಿಯವರು ಚುನಾವಣಾ ಹೇಳಿಕೆ ನೀಡಿರುವುದರಿಂದ ಸಮಾಜಕ್ಕೆ ಹಿನ್ನಡೆಯಾಗಿದೆ. ಈ ದೇಶದಲ್ಲಿ ಸುಳ್ಳು ಹೇಳುವ ಪ್ರಧಾನಿ ಅಂದರೆ ಅದು ಮೋದಿ. ಕರ್ನಾಟಕದ ರಾಜ್ಯದಲ್ಲಿ SC ಮೀಸಲಾತಿ 17%, ST 7%, OBC 32%, ಒಟ್ಟು 56% ಮೀಸಲಾತಿಯನ್ನು ಭಾರತ ಸರ್ಕಾರ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸುವ ಬಗ್ಗೆ ಮತ್ತು ರಾಜ್ಯದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ವಿರುದ್ಧ ಮತ್ತು ಸುಳ್ಳು ಮಾಹಿತಿ ನೀಡಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇದರಿಂದ ಹೆಗಡೆ ಅವರ ಮೇಲೆ ಒತ್ತಡ ತಂದು ನಮ್ಮನ್ನ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ರೆಕಮೆಂಡ್ ಆಯಿತು. 1, 5 ಪರ್ಯಾಯ ಪದಗಳು ನಾಯಕ ಸಮಾಜ. ಆಮೇಲೆ ಮೈಸೂರಿನ ಸಂಪತ್ ಅನ್ನೋರು ಸಾರಿ ಇನ್ನೊಂದು 2 ಬಿಟ್ಟು ಹೋಗಿದೆ, ಒಂದು ಪರಿವಾರ, ಇನ್ನೊಂದು ತಳವಾರ. ಅದಾದ ಮೇಲೆ 2ನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾಯಕ ಸಮಾಜದ ಪರ್ಯಾಯ ಪದಗಳಾಗಿರುವಂತ ಪರಿವಾರ ಮತ್ತು ತಳವಾರ ಜಾತಿಗಳನ್ನು ರೆಕಮೆಂಡ್ ಮಾಡಲಾಗಿದೆ. ಆ 5 ಜಾತಿಗಳನ್ನು 19th ಏಪ್ರಿಲ್ 1991 ಚಂದ್ರಶೇಖರ್ ಅವರು ಪ್ರಧಾನಿಗಳಾಗಿದ್ದಾಗ ನಾನು ಸನ್ಮಾನ್ಯ ದೇವೇಗೌಡರ ಪ್ರಯತ್ನದಿಂದ ಕಾಶ್ಮೀರದ ಗುಜ್ಜಾರ್ ಕಮ್ಯುನಿಟಿಯನ್ನ ಜೊತೆಗೆ ನಮ್ಮ ರಾಜ್ಯದ ಪರ್ಯಾಯ ಪದಗಳನ್ನು, ಮತ್ತೆ ನಾನು ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಸದಸ್ಯನಿದ್ದಂಥ ಸಂದರ್ಭದಲ್ಲಿ ನಾವು ಅನೇಕರು ಮಾಡಿದಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಪರಿವಾರ ಮತ್ತು ತಳವಾರನ ಇತ್ತೀಚೆಗೆ ಸೇರಿಸಿರ್ತಕ್ಕಂಥದ್ದು. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಯಾರೇ ಬೇಕಾದರೂ ಅರ್ಹತೆ ಇರುವಂಥವ್ರು SC ಆಗಲಿ ST ಆಗಲಿ. ಈಗ ಈ ಭಾಗದಲ್ಲಿ ಕೋಳಿ ಮತ್ತು ಕಬ್ಬಲಿಗರು ಅವರು ನಮ್ಮ ಅಣ್ಣ ತಮ್ಮಂದರೆ, ನಮ್ದು ಯಾರ್ದು ಅಭ್ಯಂತರ ಇಲ್ಲ ಅವರು ST ಆಗೋದಾದಲ್ಲಿ ಕಾನೂನು ರೀತಿ ಆಗಲಿ. ಆದರೆ ಕಾನೂನು ಬಾಹಿರವಾಗಿ ಅದಕ್ಕೆ ಆ್ಯಡ್ ಆಗದೆ ವಿನಾಕಾರಣ ಸುಳ್ಳು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಅವ್ರಿಗೂ ತೊಂದರೆ, ಬೇರೆಯವರಿಗೂ ತೊಂದರೆ. ಈಗ ಅವರು ಒಂದು ವೇಳೆ ನಾಳೆ ST ಅಂತ ಹೇಳಿ ಡಿಕ್ಲೇರ್ ಆದರೆ 7ರ ಬದಲು 9-10% ಆಗುತ್ತೆ. ಈಗ 7 ಇರೋದನ್ನೇ 3ಕ್ಕೆ ತಂದಿದ್ದಾರೆ. 7 ಇಡೀ ಅನ್ನದಲ್ಲಿ 4 ಇಡೀ ಅನ್ನ ಈಗಲೇ ಕಿತ್ಕೊಂಡಿದ್ದಾರೆ. ಸೊ ನಾನು ಇಷ್ಟೇ ಹೇಳ್ತೇನೆ, ಕುರುಬರಾಗಲಿ, ಗೊಲ್ಲರಾಗಲಿ, ಬೆಸ್ತರಾಗಲಿ ಅಥವಾ ತಳವಾರರಾಗಲಿ, ನಾನು ಅನೇಕ ಸಾರಿ ಹೇಳ್ತಾ ಇರ್ತೇನೆ, ಯಾರು ದೋಬಿ ಸಮಾಜದವರು, ನಾಯಿಂದ ಸಮಾಜದವರು, ದೇಶದಲ್ಲಿ 21 ರಾಜ್ಯಗಳಲ್ಲಿ ದೋಬಿ ಸಮಾಜದವರು ಯಾರು ಅಗಸರಿದ್ದಾರೆ ಅವರು SC. ನಾಯಿಂದ ಸಮಾಜದವರು ಪಾಪ ಅವ್ರು ಏನೂ ಮಾಡಿರೋದಿಲ್ಲ, ಎದುರು ಬಂದರೆ ಇವತ್ತು ಕೆಲಸ ಆಗಲ್ಲ ಅಂತಾರೆ. ದಟ್ ಈಸ್ ಅನ್ಟಚಬಲ್. ಅವ್ರನ್ನೂ ಸಹ SC ಮಾಡಬೇಕು ಅಂತೇಳಿ ವಿಧಾನ ಪರಿಷತ್ನಲ್ಲಿ ಅನೇಕ ಸಾರಿ ಪ್ರಸ್ತಾಪ ಮಾಡಿದ್ದೇನೆ, ಸಾರ್ವಜನಿಕವಾಗಿ ಮಾಡಿದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, ಸಂವಿಧಾನ ಎತ್ತಿಡಿತೀವಿ ಅಂತ ಹೇಳಿ ಓಟ್ ತೆಗೆದುಕೊಳ್ತಾರೆ. ಯಾರು ಅನ್ಟಚಬಲ್ ಇದೆ, ಯಾರು ಟ್ರೈಬಲ್ ಇದೆ, ಅವರನ್ನ ಗುರ್ಸಿ ಅವರು SC ST ಮಾಡೋದಕ್ಕೇನ್ರಿ ಸಮಸ್ಯೆ? ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ರಾಜ್ಯದಲ್ಲಿ ಯಾರಾದರೂ ಸುಳ್ಳು ಸರ್ಟಿಫಿಕೇಟ್ ತಗೊಳ್ಳೋ ಹಾಗಿದ್ದರೆ ಅಂಥವರ ಮೇಲೆ ಕ್ರಮ ಜರುಗಿಸುವಂಥದ್ದಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಮತ್ತೆ ಕೇಂದ್ರ ಸರ್ಕಾರ ಯಾವೆಲ್ಲ ಫೈಲ್ಗಳು ಇನ್ಕ್ಲೂಷನ್ಗೆ ಪೆಂಡಿಂಗ್ ಇದ್ದಾವೆ ಅದನ್ನು ಕೂಡಲೇ ಇತ್ಯರ್ಥ ಮಾಡಬೇಕು. ಮತ್ತು ಈ SC ST OBCಯ ರಿಸರ್ವೇಷನ್ 56% ಮಾಡಿರುವಂಥ ಕಾನೂನು ಸಂವಿಧಾನದ ಆರ್ಟಿಕಲ್ 9ಗೆ ಶೆಡ್ಯೂಲ್ 9ಗೆ, ಯಾಕಂದರೆ 350 ಕಾಯ್ದೆಗಳಿಗೂ ಹೆಚ್ಚು ಇವತ್ತು 9 ಶೆಡ್ಯೂಲ್ಗೆ ಸೇರಿಸಿದ್ದಾರೆ.
9th ಶೆಡ್ಯೂಲ್ಗೆ ಸೇರಿಸಿದ್ರೆ ಕೋರ್ಟ್ಗಳು ಸ್ಟೇ ಮಾಡೋಕ್ಕಾಗೋದಿಲ್ಲ. ನೋಡಿ, ತಮಿಳ್ನಾಡಿಗೆ 69 ಇರ್ತಕ್ಕಂಥ ಅದನ್ನು ಸ್ಟೇ ಮಾಡೋಕ್ಕಾಗಿಲ್ಲ. ಅವರು ತಗೊಂಡಿರ್ಬೋದು, ಅದನ್ನು ಚರ್ಚೆ ಮಾಡೋಣ ಅಂತೇಳಿ, ಅಲ್ಲಿ ಆರ್ಗ್ಯುಮೆಂಟ್ ಕೇಳೋಣ ಅಂಥೇಳಿ. ದಯಮಾಡಿ ಕೂಡಲೇ 9th ಶೆಡ್ಯೂಲ್ಗೆ ಸೇರಿಸಬೇಕು. ಇಲ್ಲ ಅಂತ ಹೇಳಿ ಅದೇ ರೀತಿ ರಾಜ್ಯ ಸರ್ಕಾರನು ಸಹ ಕೇಂದ್ರದ ಮೇಲೆ ಒತ್ತಡ ತರಬೇಕು, ಆಲ್ ಪಾರ್ಟಿ ಡೆಲಿಗೇಷನ್ ಮೇಲೆ. ಇಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಈಗಾಗಲೇ ಬೆಂಗಳೂರಿನಲ್ಲಿ ನಾವು ಈಗಾಗಲೇ ಡಿಕ್ಲೇರ್ ಮಾಡಿದ್ದೇವೆ. ಈ ತಿಂಗಳ ಅಂತ್ಯಕ್ಕೆ ಏನಾದರೂ ಸಹ ಇದಕ್ಕೆ ಒಂದು ರೀತಿಯ ತೀರ್ಮಾನಗಳಾಗಲಿಲ್ಲ ಅಂತೇಳಿ ಏಪ್ರಿಲಲ್ಲಿ ಬೆಂಗಳೂರಿನಲ್ಲಿ ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನು ಈಗಾಗಲೇ ಡಿಕ್ಲೇರ್ ಮಾಡಿದ್ದೇವೆ. ಅದಾದಮೇಲೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಸಾಂಕೇತಿಕವಾದಂಥ ಹೋರಾಟಗಳನ್ನು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.